ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬೆಲೆಯನ್ನು ಹೆಚ್ಚಿಸಬೇಕೆಂದರೆ ಏನು ಮಾಡಬೇಕೆಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ ಏನು ಮಾಡಬೇಕೆಂದರೆ ಮೊದಲು ನಿಮಗೆ ನೀವು ಪ್ರಾಮುಖ್ಯತೆಯನ್ನು ಕೊಡುವುದನ್ನು ಶುರು ಮಾಡಬೇಕು. ಅಂದರೆ ಯಾರ ಹಿಂದೆ ಮುಂದೆಯೂ ಸುತ್ತುವುದನ್ನು ಮೊದಲು ನಿಲ್ಲಿಸಿ. ಇದನ್ನು ಮೊದಲನೆಯದಾಗಿ ನೀವು ಮಾಡಲೇಬೇಕು ಸ್ನೇಹಿತರೆ. ಯಾಕೆಂದರೆ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ವಸ್ತುವಿನಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ರೆಸ್ಪೆಕ್ಟ್ ನಮಗೆ ಸಿಗುತ್ತದೆ. ಸದಾ ಒಬ್ಬರಿಗೆ ಅವೈಲೇಬಲ್ ಆದಾಗ ನಮ್ಮ ರೆಸ್ಪೆಕ್ಟನ್ನು ನಾವೇ ಕಳೆಕೊಂಡ ಹಾಗೆ. ಎರಡನೆಯದಾಗಿ ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ಅವರ ಬಳಿ ಪದೇ ಪದೇ ಹೋಗಿ ಅವರಿಗೆ ಅರ್ಥ ಮಾಡಿಸುವುದನ್ನು ನಿಲ್ಲಿಸಿಬಿಡಿ. ಇದರಿಂದ ನಿಮ್ಮ ಟೈಮ್ ವೇಸ್ಟ್. ನೋಡಿ, ಸಮುದ್ರದ ನೀರಿಗೆ ನೀವು ಎಷ್ಟೇ ಉಪ್ಪು ಹಾಕಿದರೂ ಅದು ಉಪ್ಪಾಗಿಯೇ ಇರುತ್ತದೆ ವಿನಃ ಸಿಹಿಯಾಗಲು ಸಾಧ್ಯವಿಲ್ಲ. ಆದುದರಿಂದ ಸಕ್ಕರೆಯನ್ನು ಹಾಕುವ ಪ್ರಯತ್ನ ಮಾಡಬೇಡಿ. ಹಾಗೆಯೇ ನಿಮ್ಮ ಲೈಫಲ್ಲೂ ಕೂಡ ಯಾರ ಬಳಿಯೂ ಅಂಗಲಾಚಬೇಡಿ. ಇದರಿಂದ ನಿಮ್ಮ ರೆಸ್ಪೆಕ್ಟ್ ಕಡಿಮೆಯಾಗುತ್ತದೆ. 3. ಇನ್ನೊಬ್ಬರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿಮ್ಮ ಬಗ್ಗೆ ಯೋಚಿಸಿ. ಈ ಜೀವನ ನಿಮ್ಮದು, ಜನರದ್ದಲ್ಲ. ಹಾಗಾಗಿ ಇತರರ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. ನೋಡಿ, ನಾವು ಯಾವಾಗಲೂ ಏನು ಮಾಡುತ್ತೇವೆ ಎಂದರೆ ನಮ್ಮ ಬಗ್ಗೆ ಬಿಟ್ಟು ಇತರರ ಬಗ್ಗೆ ಯೋಚಿಸುತ್ತಾ ಕಾಲ ಕಳೆಯುತ್ತೇವೆ ಅಲ್ವಾ? ಆದರೆ ಈ ಜೀವನ ನಮ್ಮದು ಅಂತ ಮರೆತೇ ಹೋಗುತ್ತೇವೆ. ಯಾರು ನಮಗೆ ಮೋಸ ವಂಚನೆ ಅವಾಯ್ಡ್ ಮಾಡಿದರೂ ಅವರ ಬಗ್ಗೆನೇ ತಲೆ ಕೆಡಿಸುತ್ತಾ ಇರುತ್ತೇವೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾಡಿದ ಒಳ್ಳೆಯ ವಿಚಾರ ಯಾವುದು ಕೂಡ ನಮ್ಮ ತಲೆಗೆ ಬರುವುದಿಲ್ಲ. ಅವರು ಮಾಡಿದ ಕೆಟ್ಟ ಕೆಲಸವನ್ನೇ ಯೋಚಿಸುತ್ತಾ ದ್ವೇಷ ಮಾಡುತ್ತಾ ನಮ್ಮ ಜೀವನದ ಕಡೆ ನಾವು ನೋಡುವುದೇ ಇಲ್ಲ. ಆದರೆ ಆ ಟೈಮಲ್ಲಿ ಸ್ವಲ್ಪ ಪೌಸ್ ಕೊಟ್ಟು ನಾನು ಯೋಚಿಸುತ್ತಿರುವ ವಿಷಯ ನನ್ನ ಗ್ರೋತ್ ಕಡೆ ಇದೆಯಾ, ಇದರಿಂದ ನನಗೆ ಲಾಭ ಇದೆಯಾ, ಇದರಿಂದ ಜಸ್ಟ್ ಟೈಮ್ ಪಾಸ್ ಅಥವಾ ನನಗೆ ಹ್ಯಾಪಿ ಫೀಲ್ ಆಗ್ತಾ ಇದೆಯಾ ಅಂತ ಜಸ್ಟ್ ಥಿಂಕ್ ಮಾಡಿ ನಂತರ ಆ ವಿಷಯದ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ಯೋಚಿಸಿ. ಇದರಿಂದ ನಿಮ್ಮ ಗ್ರೋತ್ ಇದೆಯಾ, ಖಂಡಿತ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿ, ಯೋಚನೆ ಮಾಡಿ. ಅದರಿಂದ ನನಗೆ ಲಾಭ ಇದೆಯಾ, ಖಂಡಿತ ಅದರ ಬಗ್ಗೆ ಥಿಂಕ್ ಮಾಡಿ. 4. ನೀವು ಯಾವತ್ತು ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅವರ ಜೊತೆಗೆ ಇರಿ. ಅದನ್ನು ಬಿಟ್ಟು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಅಥವಾ ಕೆಲವೊಮ್ಮೆ ನಿಮಗೇ ಅನಿಸುತ್ತೆ ಇವರು ನನ್ನ ಜೀವನದಲ್ಲಿ ಲಾಯಕ್ಕಿಲ್ಲ ಅಂತ, ಅವರ ಜೊತೆ ನಿಮ್ಮ ಸಮಯವನ್ನು ಕಳೆಯಬೇಡಿ. ಅವರನ್ನು ನಿಮ್ಮ ಜೀವನದಿಂದ ಕಿತ್ತು ಒಗೆಯಿರಿ. 5ನೇದಾಗಿ ಹೆಚ್ಚಿನವರು ಸಿಕ್ಕಿ ಬೀಳುವುದು ಈ ವಿಚಾರದಲ್ಲಿ. ಅಂದರೆ ನಿಮ್ಮ ಬಗ್ಗೆ ಯಾರು ಏನು ಆಲೋಚನೆ ಮಾಡುತ್ತಾರೆ ಎಂದು ಆಲೋಚಿಸುವುದು ಅಲ್ವಾ? ಇದನ್ನು ಮೊದಲು ಬಿಟ್ಟು ಬಿಡಿ. ನಿಮ್ಮ ಗುರಿ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ. ಯೋಚಿಸುವ ತಲೆ, ಮಾತನಾಡುವ ಬಾಯಿ 1000 ಇದ್ದರೂ ನಮಗೆ ಮಾತ್ರ ನಮ್ಮ ಗುರಿ ಕಡೆಯೇ ಫೋಕಸ್ ಬೇಕು. ಯಾವುದೇ ವ್ಯಕ್ತಿ ಇರಲಿ, ಗುರಿ ಇಲ್ಲದೆ ಜೀವನ ಮಾಡಬಾರದು. ಆಡಿ ಆಲಿಸಿ ಅವಮಾನಿಸುವ ಸಮಾಜದಲ್ಲಿ ತಲೆ ಎತ್ತಿ ಯಾವುದಕ್ಕೂ ತಲೆ ಕೆಡಿಸದೆ, ಯಾರ ಬಗ್ಗೆನೂ ಚಿಂತೆ ಮಾಡದೆ ನಮ್ಮ ಗುರಿಯತ್ತ ಸಾಗಿ ಹಣ ಮಾಡಿ, ಮನೆ ಕಟ್ಟಿ, 4 ಜನರಿಗೆ ಸಹಾಯ ಮಾಡಿ. ಬಿಟ್ಟು ಹೋದವರು, ಆಲಿಸಿದವರು ನಮಸ್ಕಾರ ಮಾಡುವ ಹಾಗೆ ಮಾಡಿ. 6. ಪ್ರತಿ ದಿವಸ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ ಖುಷಿಯಿಂದ ಇರುವ ವ್ಯಕ್ತಿಯಾಗಿ. ಇವತ್ತಿನಿಂದ ಒಂದು ಸ್ಟ್ರಾಂಗ್ ಬೌಂಡ್ರಿ ಸೆಟ್ ಮಾಡಿ. ಏನೇ ಸಂದರ್ಭ ಬರಲಿ, ಯಾವುದೇ ಸನ್ನಿವೇಶವಿರಲಿ, ಎಂಥದೇ ಪರಿಸ್ಥಿತಿಯಲ್ಲಿ ಕೂಡ ನಾನು ಹ್ಯಾಪಿಯಲ್ಲೇ ಇದ್ದು ಕೋಪ ಮಾಡದೆ ತಾಳ್ಮೆಗೆಡುವುದಿಲ್ಲ ಅಂತ. ಯಾವಾಗಲೂ ಎಲ್ಲರೊಂದಿಗೆ ನಗುತ್ತಾ ಮಾತನಾಡಿ, ಒತ್ತಡದಿಂದ ದೂರವಿರಿ. ನೀವು ಗಮನಿಸಿದ್ದೀರಾ, ಯಾವಾಗಲೂ ಗಂಟು ಮುಖ ಮಾಡಿ ಕೋಪ ಮಾಡಿ ಕೊಳ್ಳುವವರ ಜೊತೆ ಯಾರೂ ಕೂಡ ಮಾತಾಡಲ್ಲ. ಅವರಿಗೆ ಫ್ರೆಂಡ್ಸ್ ಕೂಡ ಕಡಿಮೆ ಇರ್ತಾರೆ ಅಲ್ವಾ? 7. ನೋಡಿ, ನಾವು ಯಾವತ್ತೂ ಕೂಡ ಯಾರಿಗೂ ಆಪ್ಷನ್ ಆಗಿರಬೇಡಿ. ಯಾವಾಗಲೂ ಇತರರ ಪ್ರಿಯಾರಿಟಿ ಆಗಿ. ಅಂದರೆ ಕೆಲವು ಸಂಬಂಧ ಹೇಗಿರುತ್ತೆ ಎಂದರೆ ಅವರಿಗೆ ನಾವು ಆಪ್ಷನ್ ಆಗಿರುತ್ತೇವೆ. ಅವರಿಗೆ ನಾವು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಆದರೆ ದಯವಿಟ್ಟು ಹಾಗೆ ನೀವು ಬದುಕಬೇಡಿ. ನೀವು ಯಾವಾಗಲೂ ಅವರ ಆದ್ಯತೆಯಾಗಿರಬೇಕು. ಅಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ನಮಗೆ ಬೆಲೆ ಕೊಡದವರ ಬಳಿ ಯಾವಾಗಲೂ ಅಂತರ ಕಾಯ್ದುಕೊಳ್ಳಿ.
8 ಸೆಲ್ಫ್ ಲವ್ ಬೆಳೆಸಿಕೊಳ್ಳಿ. ಹೌದು, ನಿಮ್ಮ ಕಾಳಜಿಯನ್ನು ನೀವು ವಹಿಸಿ. ಸದಾ ಖುಷಿಯಿಂದ ಇರಿ. ಯಾವಾಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಂಬುದನ್ನು ನೀವೇ ನಿರ್ಧರಿಸಿ. ಆದರೆ ಅದನ್ನು ಬಿಟ್ಟು ಕೆಲವರು ಹೇಗೆಂದರೆ ತನ್ನ ಆಸೆ ಆಕಾಂಕ್ಷೆಯನ್ನು ಬದಿಗಿಟ್ಟು ತನ್ನವರಿಗೋಸ್ಕರ ಬದುಕನ್ನು ಮೀಸಲಿಡುತ್ತಾರೆ. ಆದರೆ ಇದನ್ನು ಬಿಟ್ಟು ನಿಮ್ಮ ಬಗ್ಗೆ ನೀವೇ ಕಾಳಜಿ ವಹಿಸಿ, ಒಳ್ಳೆಯ ಆರೋಗ್ಯವಂತ ಆಹಾರ ಸೇವಿಸಿ, ಬಾಡಿ ಫಿಟ್ ಆಗಿಡಿ. ನಿಮ್ಮನ್ನು ಯಾರು ಹೊಗಳದಿದ್ದರೂ ನೀವು ನಿಮ್ಮನ್ನೇ ಹೊಗಳಿ ಗೌರವಿಸಿ. ನಿಮಗೆ ಯಾವುದು ಖುಷಿ ಕೊಡುತ್ತೆ ಆ ಕೆಲಸ ಮಾಡಿ. ಕೇವಲ ನಿಮ್ಮ ಫೋಕಸ್ ನಿಮ್ಮ ಖುಷಿಯ ಕಡೆ ಇರಲಿ. 9, ನೀವು ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು. ಯಾವತ್ತೂ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕು. ಯಾರ ಬಳಿಯೂ ಹಣಕ್ಕಾಗಿ ಬೇಡಬೇಡಿ. ಅದರ ಬದಲು 4 ಜನರಿಗೆ ಉಪಕಾರ ಮಾಡುವಂತಹ ಗುಣ ಬೆಳೆಸಿ ಹಣ ಗಳಿಸಿ. 10, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಜೀವನ ನಮ್ಮದು ಅಂತಾದ ಮೇಲೆ ನಾವು ಯಾಕೆ ಇನ್ನೊಬ್ಬರಿಗೆ ಡಿಪೆಂಡೆಂಟ್ ಆಗಬೇಕು ಅಲ್ವಾ? ನಿಮ್ಮ ಸ್ವಂತ ನಿರ್ಧಾರವನ್ನು ಸ್ವಂತ ಬಲದ ಮೇಲೆ ತೆಗೆದುಕೊಳ್ಳಿ. ತನ್ನ ಖರ್ಚಿಗೆ ಆಗುವಷ್ಟು ಹಣವನ್ನು ನೀವೇ ಗಳಿಸಿ. ಚಿಕ್ಕ ವಿಷಯಕ್ಕೂ ಇನ್ನೊಬ್ಬರ ಹತ್ರ ಅಂಗಲಾಚಬೇಡಿ. 11, ಗೋಸಿಪ್ ಬೇಡ. ಹೌದು, ನೀವು ನಿಮ್ಮ ಕೆಲಸದಲ್ಲೇ ನಿರತರಾಗಿ ಅನವಶ್ಯಕ, ನಮಗೆ ಅಗತ್ಯವಿಲ್ಲದ ವಿಷಯದ ಬಗ್ಗೆ ಮಾತನಾಡುವುದು, ಇನ್ನೊಬ್ಬರ ಬಗ್ಗೆ ಚಾಡಿ ಗಾಸಿಪ್ ಮಾಡುವುದು ಮುಂತಾದುದರಲ್ಲೇ ಟೈಮ್ ವೇಸ್ಟ್ ಮಾಡುವ ಬದಲು ನಿಮ್ಮ ಜೀವನದ ಗುರಿಯ ಕಡೆ ಫೋಕಸ್ ಮಾಡೋಣ. ನೀವು ಮೊದಲು ನಿಮ್ಮ ಕೆಲಸ ಮಾಡಿ ಅಷ್ಟೇ. 12, ನಿಮ್ಮ ಜೀವನದಲ್ಲಿ ಯಾರಿಗೂ ಕೂಡ ಅತಿ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಅಂದರೆ ಕೆಲವರು ಹೇಗೆಂದರೆ, ಅವರು ಇಲ್ಲದೆ ನನಗೆ ಬದುಕಲು ಸಾಧ್ಯವಿಲ್ಲ, ಅವರು ನನಗೆ ಬೇಕೇ ಬೇಕು ಅಂತ ಅವರು ಇವರನ್ನು ಕೇರ್ ಮಾಡದಿದ್ದರೂ, ಅವರಿಂದ ಇವರಿಗೆ ಏನು ಉಪಯೋಗವಿಲ್ಲದಿದ್ದರೂ ತನ್ನ ಎಲ್ಲ ನೀಡ್ಸನ್ನು ಬಿಟ್ಟು ಅವರಿಗೋಸ್ಕರ ತನ್ನ ಟೈಮ್ ಜೀವನವನ್ನು ಮುಡಿಪಾಗಿಸಿ ಇಡುವವರೂ ಇದ್ದಾರೆ ಅಲ್ವಾ? ಆದರೆ ಹೀಗೆ ಮಾಡಬೇಡಿ. ಬಕೆಟ್ ಹಿಡಿಯುವ ಕೆಲಸವನ್ನಂತೂ ಮಾಡಲೇಬೇಡಿ. ಇತರರಿಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡಬೇಡಿ. 13, ಏನೆಂದರೆ ಯಾರ ಬಳಿಯಲ್ಲಿ ಕೂಡ ನಿಮ್ಮ ಗುಟ್ಟನ್ನು ತಿಳಿಸಬೇಡಿ. ಯಾಕೆಂದರೆ ನಮ್ಮ ಬಳಿ ಪ್ರೀತಿ ಇರುವಾಗ ನಾವು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಅದು ವಿಷಯವಾಗುವುದಿಲ್ಲ. ಆದರೆ ಯಾವಾಗ ಅವರು ನಮಗೆ ವಿರುದ್ಧವಾಗುತ್ತಾರೆ, ಅಂದರೆ ನಮ್ಮಲ್ಲಿ ಪ್ರೀತಿ ಕಡಿಮೆಯಾದಾಗ ಅಥವಾ ಯಾವುದೋ ವಿಷಯಕ್ಕೆ ಜಗಳವಾದಾಗ ನಾವು ಹೇಳಿದ ಗುಟ್ಟನ್ನೇ ಒಂದು ವೆಪನ್ ಥರ ಇಟ್ಟುಕೊಂಡು ನಮ್ಮನ್ನು ಆಟವಾಡಿಸುವ ಸಾಧ್ಯತೆ ಹೆಚ್ಚು ಇದೆ. ಇನ್ನು ಲೈಫಲ್ಲಿ ಅಂತೂ ಖಂಡಿತವಾಗಿಯೂ, ಲವ್ ಲೈಫಲ್ಲಿ ಅಂತೂ ಖಂಡಿತವಾಗಿಯೂ ನಿಮ್ಮ ಗುಟ್ಟನ್ನು, ಅಂದರೆ ಎಕ್ಸ್ ಪಾರ್ಟ್ನರ್ನ ಬಗ್ಗೆ ಅವರ ಬಳಿ ಯಾವುದೇ ಕಾರಣಕ್ಕೂ ತಿಳಿಸಬಾರದು. ಅದು ಯಾವತ್ತಾದರೂ ಒಂದು ದಿನ ಕಟ್ಟಿಟ್ಟ ಬುತ್ತಿ, ನೆನಪಿರಲಿ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.